ಚಿತ್ರನಾಯಕ ನಟ ಯದು ಅವರ ತಂದೆಯಾಗಿ ಈ ಚಿತ್ರವನ್ನು ನಿರ್ಮಿಸಿದ್ದೇನೆ. ಸುಮಾರು 30 ವರ್ಷಗಳ ಹಿಂದೆ ನಾನು ಒಬ್ಬ ಕಲಾವಿದನಾಗಬೇಕು ಅಂತೇಳಿ ನಾನು ಸಹ ಬೆಂಗಳೂರಿಗೆ ಬಂದಂಥವನು. ಆ ಸಂದರ್ಭದಲ್ಲಿ ನನಗೆ ಸರಿಯಾದ ಸಹಾಯ ಮತ್ತು ಸಹಕಾರ ಸಿಗದೇ ಇರೋದ್ರಿಂದ ಮತ್ತು ನಾನು ಬಿಸ್ನೆಸ್ ಕಡೆ ಹೋದಾಗ ಸರಿಯಾಗಿ ಬೆಳೀತಾ ಮಗನ ಜೊತೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ನಾನು ಸಹ ಹಿಂಗೆ ಕಲಾವಿದನಾಗಬೇಕು ಅಂದ್ಕೊಂಡು ಹೋಗಿದ್ದೆಪ್ಪ. ಆ ಸಂದರ್ಭಗಳಲ್ಲಿ ನಮ್ಗೆ ಯಾವ ಅವಕಾಶಗಳು ಸಿಗಲಿಲ್ಲ ಅಂತ ಹೇಳ್ತಿದ್ದಾಗ ಅವನು ಬೆಳೀತಾನೆ, ಇಲ್ಲ ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ ಅನ್ನುವಂತಕ್ಕಂಥ ಭರವಸೆಗಳು ಕೊಡ್ತಾನೆ ಇದ್ದ. ಡಿಗ್ರಿ ಮುಗೀತು. ನಂತರ ನವರಸ ಅಕಾಡೆಮಿ ಕೋರ್ಸಿಗೆ ಸೇರಿಸಿ ಅಲ್ಲಿಂದ ಅವ್ನು ಕೋರ್ಸ್ ಮುಗಿಸ್ಕೊಂಡು ಬಂದ ಮೇಲೆ ನಾನು ಮತ್ತು ಸಿದ್ದೇಗೌಡರು ಮತ್ತು ಶಿವು, ಇವರು ಬ್ರದರ್ ಒಬ್ಬರು ಶಿವು ಇದ್ದಾರೆ, ನಾವೆಲ್ಲ ತುಂಬ ಆತ್ಮೀಯರು. ಒಂದ್ಸರಿ ಕೂತು ಚರ್ಚೆ ಮಾಡಿದಾಗ ಈ ರೀತಿ ನನ್ನ ಮಗ ಒಬ್ಬ ನಟನಾಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾನೆ, ಏನಾರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಇವ್ರ ಹತ್ರ ಕೇಳಿದಾಗ, ಅಣ್ಣ ಹಿಂಗೊಂದು ಕತೆ ಇದೆ, ಹಿಂಗೆ ಮಾಡ್ಬೋದು ಅಂತ ಕೂತು ಡಿಸ್ಕಸ್ ಮಾಡಿ ಅದನ್ನು ಸಹ ಇವ್ನಿಗೆ ಹೇಳಿ ಸರಿ ಅಂತ ಹೇಳಿ ಈ ಕುಂಟೆಬಿಲ್ಲೆ ಅನ್ನೋ ಚಿತ್ರನ ನಾವು ಪ್ರಾರಂಭಿಸಿದ್ವಿ. ಕುಂಟೆಬಿಲ್ಲೆ ಆಡ್ತೀನಿ, ವಾಲಿಬಾಲ್ ನೀವು ಇಮ್ಯಾಜಿನ್ನೂ ಮಾಡಲ್ಲ ಆ ಥರ ಎಲ್ಲ ಆಟಗಳು ಆಡಿದ್ದೀನಿ ಫಿಲ್ಮಲ್ಲಿ. ಚೆನ್ನಾಗಿದೆ, ಎಲ್ಲ ಆಟ ಆಡಿದ್ದೀನಿ ಫಿಲ್ಮಲ್ಲಿ. ಇಂಡಸ್ಟ್ರಿನೇ ಕುಂಟೆಬಿಲ್ಲೆ ಆಡ್ತಾ ಇದೆ. ರೋಲ್ ಮತ್ತೆ ಸ್ಟೋರಿ. ಓಕೆ, ನಾನು ಹೆಂಗೆ ಹೇಳಿ, ನಾನು ಐ ಥಿಂಕ್ ಹೋಲ್ ಈ ಒಂದು ಸಬ್ಜೆಕ್ಟ್ ಏನಿದೆ ಇಟ್ಸ್ ಆಲ್ ಆನ್ ಮೀ. ಇಡೀ ಒಂದು ಕಥೆನೇ ನನ್ನ ಮೇಲೆ ನಡೆಯುತ್ತೆ. ಸೊ ಆದ್ದರಿಂದ ನನ್ನ ಪಾತ್ರ ಇಷ್ಟ ಆಯಿತು. ಮತ್ತು ಸ್ಕೋಪ್ ಇದೆ, ಸುಮ್ಮನೆ ಹೀರೋ ಜೊತೆ ಒಂದೆರಡು ಸೀನು ಸಾಂಗ್ ಆ ಥರ ಇಲ್ಲ. ನೀವು ಟೀಸರಲ್ಲಿ ಟ್ರೇಲರಲ್ಲಿ ಏನು ನೋಡಿದ್ದೀರಾ ಅದಕ್ಕಿಂತ ಜಾಸ್ತಿ ಮೈ ರೋಲ್. ಮತ್ತು ಫಿಲಮ್ ನಾನು ಸೈನ್ ಮಾಡೋಕ್ಕಿಂತ ಮುಂಚೆನೇ ಸರ್ ನಂಗೆ ಹೇಳಿದರು, ಮೇಡಮ್ ಸೀನ್ಸ್ ಹಿಂಗಿರುತ್ತೆ, ಪಾತ್ರ ಹಿಂಗಿರುತ್ತೆ, ತುಂಬಾ ಬೋಲ್ಡ್ ಆ್ಯಂಡ್ ನೀವು ನಿಮ್ಮ 100% ಕೊಡಬೇಕು ಆ್ಯಂಡ್ ಫಿಸಿಕಲಿ ಐ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಅಂತ. ಸೊ ನಾನೆಲ್ಲ ಓಕೆ ಅಂತಲೇ ನಾನು ಹೇಳಿದೆ. ಜಸ್ಟ್ ನಾವು ಬರೀ ಒಂದು ಕಾಲಲ್ಲೇ ಫಿಲಮ್ನ ನಾವು ಓಕೆ ಮಾಡಿಬಿಟ್ವಿ. ನಾವು ಸರ್ ಕಾಲ್ ಮಾಡಿ ಮೇಡಮ್ ಪಾತ್ರ ಹಿಂಗಿದೆ ಅಂದರು, ನಾನು ಓಕೆ ಸರ್ ಡನ್ ಮಾಡೋಣ ಅಂತ ಹೇಳಿದೆ ಅಷ್ಟೇ. ಆ್ಯಂಡ್ ಡೇಟ್ಗೆ ನಾನೇನು ಪ್ರಾಬ್ಲಮ್ ಮಾಡಿಲ್ಲ, ಸುಳ್ಳು ಹೇಳ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಇದು ನನ್ನ ಮೊದಲನೇ ಸಿನಿಮಾ ಕುಂಟೆಬಿಲ್ಲೆ. ಇದಕ್ಕೂ ಮುಂಚೆ ನಾನು 4 ಮಂತ್ಸು ನವರಸ ನಟನ ಅಕಾಡೆಮಿಲಿ ಕೋರ್ಸ್ ಮುಗಿಸಿ ಅದಕ್ಕೂ ಮುಂಚೆ ಕಲಾಮಂದಿರದಲ್ಲೂ ನಾಟಕಗಳು ಪ್ರಾಕ್ಟೀಸ್ ಮಾಡಿದ್ದೀನಿ. ಅದಾದಮೇಲೆ ಸಾಕಷ್ಟು ಅವಕಾಶಗಳಿಗೆ ತುಂಬ ಹುಡುಕ್ತೆ, ತುಂಬ ಜನ ಭೇಟಿನೂ ಮಾಡ್ದೋ, ಬಟ್ ಎಲ್ಲೂ ಸಿಗದೇ ಇದ್ದಾಗ ಆಗ ನಮ್ಮ ತಂದೆಯವರು ನನ್ನ ಜೊತೆ ಕೂತು ಮಾತಾಡಿದಾಗ, ಇಲ್ಲ ನಾನೇ ಮಾಡ್ತೀನಿ, ಮಾಸೆ ನಾನೇ ಈಡೇರಿಸ್ತೀನಿ ಅಂದ್ಬಿಟ್ಟು, ನಾನು ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಕ್ರಿಕೆಟು ಪ್ರಾಕ್ಟೀಸ್ ಮಾಡ್ತಿದ್ದೆ, ಮ್ಯಾಚ್ಗಳು ಆಡ್ತಿದ್ದೆ. ಬಟ್ ಅವರ ಸೈಡ್ ಇರಿಸ್ಬೇಕು ಅಂತ ನಾನು ಕ್ರಿಕೆಟ್ನ ಮಧ್ಯದಲ್ಲೇ ಡ್ರಾಪ್ ಮಾಡಿದೆ. ಯಾಕಂದರೆ ನಮಗೋಸ್ಕರ ಅವ್ರು ಎಷ್ಟು ನಾವು ಕೇಳಿದೆಲ್ಲ ಮಾಡ್ತಾರೆ, ಅವ್ರಿಗೋಸ್ಕರ ನಾವೇನಾರ ಮಾಡಬೇಕಲ್ವ ಅಂತ ಅಂದು ಅವ್ರು ಹೇಳಿದ ನಾನು ಈಡೇರಿಸ್ತೀನಿ ಆಸೆ ಅಂದ್ಬಿಟ್ಟು ನಾನು ಕ್ರಿಕೆಟ್ ಪ್ರಾಕ್ಟೀಸ್ನ ಅಲ್ಲಿಗೆ ಬಿಟ್ಟು ನಾನು ಕೋರ್ಸ್ಗಳು ಮುಗಿಸ್ಕೊ ಬರ್ತೀನಿ, ಆ್ಯಕ್ಟಿಂಗ್ ಕೋರ್ಸ್ ಅಂತೆಲ್ಲ ಮಾಡಿ ಬಂದೆ ಸರ್ ನಾನು ಬೆಂಗಳೂರಲ್ಲಿ ಬಂದು ಇಲ್ಲೂ ರೂಮ್ ಮಾಡ್ಕೊಂಡಿದ್ದು. ಸಾಕಷ್ಟು ಅವಕಾಶಗಳು ತುಂಬ ತಿರುಗಾಡಿದ್ದೀನಿ ನಾನು ಬೆಂಗಳೂರಲ್ಲಿ ನಾನು. ಬಟ್ ಎಲ್ಲೂ ಸಿಗದಾಗ ವಾಪಸ್ ನಾನು ಮೈಸೂರಿಗೆ ಬಂದೆ. ನಾನು ಅಪ್ಪಾಜಿ ಜೊತೆ ಹೇಳಿದೆ, ಇಲ್ಲ ಆಗಲ್ಲ, ಇಲ್ಲ ಆಯ್ತಿಲ್ಲ, ನನಗೆ ತುಂಬ ಕಷ್ಟ ಆಯ್ತಿದೆ ಅಂದಾಗ, ಸರಿ ಆಯಿತು ಬಾ ಏನೋ ಒಂದು ಮಾಡೋದಂತ ಅವ್ರು ಬಂದಾಗ ಆಗ ಸಿದ್ದೇಗೌಡರು ಸರ್ ಸಿಕ್ಕಿದ್ದು. ಅವ್ರ ಜೊತೆ ಕೂತು ಮಾತಾಡಿ ಒಂದು ಒಳ್ಳೆ ಕತೆ ಇದೆ ಮಾಡೋಣ ಅಂತೇಳಿ ನನಗೆ ಅವರು ಅದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಸರ್ ನಮಗೆ. ಇಲ್ಲ ಸರ್, ಇದು ನಾನು ಆಕ್ಚುಲಿ ಒಂದು ಬಡ ಕುಟುಂಬದ ಹುಡುಗ ಸರ್. ನಾನು ಕೋಳಿ ಫಾರ್ಮಲ್ಲಿ ಕೆಲಸ ಮಾಡೋನು. ಇಬ್ರು ಪ್ರೇಮಿಗಳು ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ, ಏನಾಗುತ್ತೆ ಮುಂದೆ ಅನ್ನೋದನ್ನ ಸರ್ ಅದು ಕಥೆಯಲ್ಲಿ, ಅದು ಒಂದು ಲೈನ್ ಕತೆ ಅದು. ಯಾಕಂದರೆ ಸಸ್ಪೆನ್ಸ್ ಇರೋದ್ರಿಂದ ಫುಲ್ಲು ಮುಂದೆ ಹೇಳಕ್ಕೆ ಹೋಗೋದು ಸ್ಟೋರಿ ರಿವೀಲ್ ಆಗ್ಬಿಡ್ತದೆ. ಬಟ್ ಇಬ್ರು ಪ್ರೀತಿ ಮಾಡಿ ಎಷ್ಟೆಲ್ಲ ಕಷ್ಟಪಡ್ತಾರೆ ಅದನ್ನ ಉಳಿಸ್ಕೊಳ್ಳೋಕೆ ಅನ್ನೋ ಕತೆ ಸರ್ ಇದು. ಆಮೇಲೆ ಫಸ್ಟ್ ಮಾತಾಡಲಿ, ಆಮೇಲೆ ಸೆಂಟಿಮೆಂಟ್ ಮಾತಾಡ್ಬೋದು ಅಂತ. ಆದರೆ ಅವ್ರು ಆಮೇಲೆ ಮಾತಾಡ್ತಾರಂತೆ. ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸಿದ್ದೇಗೌಡರು. ಹಾಗೆ ಕುಮಾರ್ ಗೌಡರು ಅದಕ್ಕೇನೇನು ಸಹಕಾರ ಬೇಕೋ ಅದೆಲ್ಲ ಒದಗಿಸ್ಕೊಟ್ಟಿದ್ದಾರೆ. ನಂದಿಲ್ಲಿ ಒಂದು ಒಳ್ಳೆ ಪಾತ್ರ.
ನನಗೆ ಹಾಡು ತುಂಬ ಇಷ್ಟ ಆಯಿತು. ರಾಜೇಶ್ ಕೃಷ್ಣನ್ ಅವ್ರು ಹಾಡಿದ್ದಾರೆ, ಇವರು ಲವ್ ಸಾಂಗು ಇಷ್ಟ ಆಯಿತು. ಸೊ ಈ ಒಂದು ಸಿನಿಮಾನ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು. ಯಾಕೆಂದರೆ ಈಗ ಒಂಥರದ ಕಷ್ಟ ಕಾಲದಲ್ಲಿದ್ದೀವಿ ನಾವು ಕನ್ನಡ ಚಿತ್ರರಂಗ. ಸೊ ಹಾಗಾಗಿ ಪ್ರೆಸ್ ಕಡೆಯಿಂದ ಟಿ ವಿ ಮೂಲಕ ಇದಕ್ಕೆ ಆದಷ್ಟು ಪಬ್ಲಿಸಿಟಿ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ನಾನು ತುಂಬ ಕಡೆ ನೋಡಿದ್ದೀನಿ, ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟು ಪ್ರಮೋಷನ್ಗೆ ಅಷ್ಟು ಬರೋದಿಲ್ಲ. ಸೊ ಈ ಒಂದು ಕೊರತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಈ ಮೂಲಕ ನಾನು ಎಲ್ಲ ಹಿರಿಯರಿಗೆ ಮತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಪ್ರಮೋಷನ್ಗೆ ಬರಲಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ನಾವು ಪ್ರಮೋಟ್ ಮಾಡಿದಷ್ಟು ಜನಕ್ಕೆ ಗೊತ್ತಾಗುತ್ತೆ, ಪಬ್ಲಿಸಿಟಿ ಮಾಡಿದಷ್ಟು ಸೋಷಿಯಲ್ ಮೀಡಿಯಾಲಿ ನಮ್ಮ ಪ್ರೆಸೆನ್ಸ್ ಇದ್ದಷ್ಟು ಜನಕ್ಕೆ ತಲುಪತ್ತೆ. ಅದು ಸೀನಿಯರ್ ಆರ್ಟಿಸ್ಟು ಮತ್ತು ನೋನ್ ಫೇಸಸ್ ಬಂದರೆ ಇನ್ನೂ ಹೆಚ್ಚು ತಲುಪತ್ತೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಚಿತ್ರ ಮಾಡಿದ್ದಾರೆ, ಎಲ್ಲರ ಸಪೋರ್ಟ್ ಇರಲಿ. ಚಿತ್ರಮಂದಿರಕ್ಕೆ ಬಂದು ನೋಡೋ ಅಂಥ ಒಂದು ಅವಕಾಶ ಮಾಡಿಕೊಡ್ಲಿ ಎಲ್ಲರೂ ಅಂತ ಈ ಮೂಲಕ ಕೇಳ್ಕೊತೀನಿ. ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಸಿದ್ದೇಗೌಡ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತು ಯದುಗೆ ಒಳ್ಳೇದಾಗಲಿ, ಮೇಘಶ್ರೀಗೂ ಒಳ್ಳೇದಾಗಲಿ, ಪ್ರೊಡ್ಯೂಸರ್ಗೆ ದುಡ್ಡು ಬರಲಿ, ಚಿತ್ರ ಗೆಲ್ಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ತುಂಬ ದಿನ ಆದಮೇಲೆ ನಾನು ನನ್ನ ಒಂದು ಫಿಲಮ್ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಆ್ಯಂಡ್ ಎಲ್ಲರೂ ನೋಡಿ ತುಂಬ ಖುಷಿ ಆಯಿತು ಮೀಟ್ ಮಾಡಿ. ನಾನು ಆಗ್ಲಿಂದ ಯಾವಾಗಿಂದ ಇಲ್ಲಿಗೆ ಬಂದೆ, ಟೀಮ್ ಜೊತೆ ಒಂದು 2 ನಿಮಿಷ ಇದ್ದೆ ಅಷ್ಟೇ. ಆಮೇಲೆ ಬರೀ ಪ್ರೆಸ್ಸರ್ ಜೊತೆ ಕೂತಿ ಮಾತಾಡ್ಕೊಂಡಿದ್ದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ಲಿ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಡೈರೆಕ್ಟರ್ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ಸರ್ಗೆ ಫಾರ್ ಚೂಸಿಂಗ್ ಮೀ. ಯಾಕಂದರೆ ಈ ಫಿಲಮಲ್ಲಿ ನನ್ನ ಒಂದು ಪಾತ್ರ ಏನಿದೆ, ಇಟ್ ಈಸ್ ನಾಟ್ ಈಸಿ. ತುಂಬಾ ರಾ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್. ಮತ್ತು ನನಗೆ ಎಷ್ಟು ಏನೇ ಫಿಲ್ಮ್ಸ್ ಆಫರ್ಸ್ ಬಂದರೂ ಕೂಡ ಓಕೆ ಮಾಡೋಣ ಹೋಗೋಣ ಆ ಥರ ಒಂದು ಕ್ಯಾರೆಕ್ಟರ್ ಅಲ್ಲ ನಾನು. ಐ ಆಮ್ ವೆರಿ ಚೂಸಿ. ಫಿಲಮ್ ಅಂತ ಬಂದಾಗ ನನಗೆ ಸ್ಟೋರಿ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಸೊ ಫಾರ್ ದಟ್ ರೀಸನ್ ಈ ಫಿಲಮ್ ನಾನು ಮಾಡಿದೆ. ವೆರಿ ಗುಡ್ ಸಬ್ಜೆಕ್ಟ್. ಫಿಲಮ್ ರಿಲೀಸ್ ಆದಮೇಲೆ ಎಲ್ಲರೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ನನ್ನೊಂದು ಪಾತ್ರ ಏನಿದೆ, ಫಿಲಮಲ್ಲಿ ಒಂದು ಸೀನ್ ಬರುತ್ತೆ. ಆ ಸೀನ್ ಬಂದಾಗ ನಿಮಗೆಲ್ಲ ಶಾಕ್ ಆಗುತ್ತೆ. ಇವಾಗ ಹೇಳಂಗಿಲ್ಲ, ಅದು ಹೇಳಿದ್ರಂತೂ ಮುಗಿತು ಕತೆ. ಸೊ ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ. ಸೊ ನೋಡಿ, ಈ ಮಂತ್ 26th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ ಪಬ್ಲಿಸಿಟಿ ಮಾಡಿ. ಇಟ್ ಈಸ್ ಅ ವೆರಿ ಗುಡ್ ಫಿಲಮ್. ಯಾಕಂದರೆ ಫಾರ್ ಮೀ ಇವಾಗ ಫಿಲಮ್ ಅಂತ ಬಂದಾಗ ಸ್ಟೋರಿ ಕಂಟೆಂಟೇ ಮುಖ್ಯ. ಕಂಟೆಂಟ್ ಸ್ಟೋರಿ ಚೆನ್ನಾಗಿದ್ದರೆ ಅದು ಯಾರೇ ಮಾಡಿದರೂ ಕೂಡ ಜನ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ನೋಡಿ, ಆ್ಯಂಡ್ ನಮ್ಮ ಹೀರೋ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್. ಬಿಕಾಸ್ ದಿಸ್ ಈಸ್ ಅ ಫಸ್ಟ್ ಫಿಲಮ್. ಆಲ್ ದ ಬೆಸ್ಟ್ ನಿಮಗೆ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಫಿಲ್ಮ್ಸ್ ಕೊಡಿ ಇಂಡಸ್ಟ್ರಿಗೆ. ಆ್ಯಂಡ್ ಮ್ಯಾಮ್ ಜೊತೆ ಅಂತೂ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಮೋಸ್ಟ್ ಡೌನ್ ಟು ಅರ್ತ್ ಆ್ಯಂಡ್ ಹಂಬಲ್ ಆರ್ಟಿಸ್ಟ್ ಮ್ಯಾಮು. ಒಂದು ಚೂರು ಹೆಡ್ ವೈಟು ಏನೂ ಇಲ್ಲ. ಸೆಟ್ಟಲ್ಲಿ ಅವರು ಹೆಂಗಿರ್ತಾರಂದರೆ, ಸೆಟ್ಟಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಅಂತಲೇ ಅನಿಸಲ್ಲ. ಸುಮ್ಮನೆ ಮೂಲೆಯಲ್ಲಿ ಒಂದು ಕಡೆ ಸುಮ್ಮನೆ ಕೂತಿರ್ತಾರೆ. ಶಾರ್ಟ್ ಹೇಳಿದಾಗ ಹಾಂ ಸರ್ ಬಂದೆ ಅಂತ ಬರ್ತಾರೆ, ಪ್ಯಾಕಪ್ ಆದಾಗ ಹೋಗ್ತಾರೆ. ಏನು ಡಿಮ್ಯಾಂಡ್ಸ್ ಏನೂ ಇಲ್ಲ. ವೆರಿ ಗುಡ್ ಆರ್ಟಿಸ್ಟ್. ಆ್ಯಂಡ್ ನನಗೆ ಈ ಟೀಮ್ ತುಂಬ ನಂಗೆ ಇಷ್ಟ ಆಯಿತು. ಬಿಕಾಸ್ ವೆರಿ ಫಾಸ್ಟ್ ಟೀಮ್. ನಮ್ಮ ಸರ್ ಅಂತೂ ಸೆಟ್ಟಲ್ಲಿ ಒಂದು 10 ನಿಮಿಷನೂ ವೇಸ್ಟ್ ಮಾಡಲ್ಲ. ಟಕ 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 ಅಂತ ಒಳ್ಳೆ ಮಿಷಿನ್ ಥರ ಕೆಲಸ ಮಾಡ್ತಾರೆ. ಸೊ ಆಲ್ ದ ಬೆಸ್ಟ್ ಟು ಹೋಲ್ ಟೀಮ್. ನನಗೆ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನನ್ನ ಹೆಸರು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ಸಿದ್ದೇಗೌಡ ಅಂತ. ಫಸ್ಟ್ ನಾನು ಮೂವಿ ಮಾಡಿದ್ದು ದಕ್ಷಯಜ್ಞ ಅಂತ ಒಂದು ಪೌರಾಣಿಕ ಮೂವಿ. ಅದಾದ ನಂತರ ತರಲೆ ವಿಲೇಜು, ತೇರಿ, ಹೂವಿನ ಹಾರ ಅಂತ ಮಾಡಿದ್ವಿ. ಈಗ ಹೂವಿನ ಹಾರಕ್ಕೂ ಈಗ ಅತ್ಯುತ್ತಮ ಸಂಭಾಷಣೆ ಅಂದ್ಬಿಟ್ಟು ಒಂದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಸಹ ಸರ್ಕಾರದಿಂದ ಬಂದಿದೆ. ಇದು ಈಗ ಕುಂಟೆಬಿಲ್ಲೆ ಈ ಟೈಟ್ಲು ಎಲ್ಲರೂ ಮಕ್ಕಳ ಚಿತ್ರ ಇರ್ಬೋದು ಅನ್ನೋದು ಒಂದು ಕಲ್ಪನೆ ಮತ್ತು ಹಾಗೆ ಅಂದ್ಕೊಳ್ತಾರೆ. ಬಟ್ ಚಿಕ್ಕ ವಯಸ್ಸಿನಲ್ಲಿ ಪ್ರತಿಯೊಬ್ಬರು ನಮ್ಮ ಹಳ್ಳಿ ಕಡೆ
ಒಂದು ಕುಂಟೆಬಿಲ್ಲೆ, ಗೋಲಿ, ಬುಗುರಿ ಈ ಆಟಗಳನ್ನು ಆಡ್ತಿರ್ತೀವಿ. ಆದರೆ ಸಿಟಿನಲ್ಲಿ ಕ್ರಿಕೆಟು, ವಾಲಿಬಾಲು, ಹಾಕಿ ಈ ಥರ ಇದೆ. ಇವೆಲ್ಲವೂ ನಮ್ಮ ಮೈಂಡನ್ನು, ನಮ್ಮ ಮನಸ್ಸುಗಳನ್ನು ಉಲ್ಲಾಸಗೊಳಿಸುವಂತಹ ಆಟಗಳು. ಅದೇ ರೀತಿ ಕುಂಟೆಬಿಲ್ಲೆ ಇದೆಯಲ್ಲ, ಅದೇ ರೀತಿ ಕುಂಟೆಬಿಲ್ಲೆ ಅಂತಕ್ಕಂಥ ಈ ಆಟ ಒಂದು ರೀತಿ ಜೀವನದ ಮೌಲ್ಯಗಳನ್ನು ಹೇಳ್ಕೊಡುವಂಥ ಒಂದು ಗೇಮ್. ಆಡ್ತಾ 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 ಆ ಆಟದ ಒಳಗಡೆ ಹೋಗಿ ಆ 4 ಮನೆಗಳು ಮತ್ತು ಒಂಟಿ ಕಾಲಲ್ಲಿ ಓದಿಯುವಂಥದ್ದು, ಅಲ್ಲೊಂದು ಈ ಪಾನ್ ಇರ್ತದಲ್ಲ, ಇದೆಲ್ಲವೂ ಇದೆಯಲ್ಲ, ನಮ್ಮ ಮೌಲ್ಯಗಳಲ್ಲಿ ನಾವು ಹೇಗೆ ನಡಿಬೇಕು ಅನ್ನೋದನ್ನ ಹೇಳುತ್ತೆ. ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಏಜಿನಲ್ಲಿ ಕ್ರಸ್ ಆಗುತ್ತೆ ಒಂದು ಹುಡುಗ ಹುಡುಗಿಗೂ. ಅದು ಸ್ನೇಹಕ್ಕೆ ಹೋಗುತ್ತೋ, ಲವ್ಗೆ ಹೋಗುತ್ತೋ, ಅಥವಾ ಮುಂದೆ ಅದು ಗೆಳತಿ ಆಗ್ತಾಳೋ ಅನ್ನೋದು ಇದ್ರ ಮೇಲೆ ಇಡೀ ಚಿತ್ರ ಇದೆ. ಅದಕ್ಕೆ ಕುಂಟೆಬಿಲ್ಲೆ ಅನ್ನೋದಕ್ಕೆ ಹೆಸರನ್ನು ಇಟ್ಟಿದ್ದೀನಿ, ನಿಮಗೆ ಹೇಳಿದ್ದೀನಿ. ನಂತರ ಈ ಚಿತ್ರದಲ್ಲಿ ಯದು ಅಂತ ನಾಯಕ ನಟ, ಹೊಸ ಹುಡುಗ. ಮೇಘಶ್ರೀ ಅವ್ರಿಗೆಲ್ಲ ನಿಮಗೆಲ್ಲ ಗೊತ್ತಿದೆ. ಮತ್ತು ಸುಚೇಂದ್ರ ಪ್ರಸಾದ್, ಸುಧಾ ಬೆಳ್ವಡಿಯಮ್ಮ, ಮತ್ತು ಭವಾನಿ ಪ್ರಕಾಶು, ಬಾಲರಾಜ್ ವಾಡಿ, ಶಂಕರ್ ಅಶ್ವಥ್, ದೊಡ್ಡ ಒಂದು ತಾರಾಂಗಣನೇ ಇದೆ. ಇದು ಪಕ್ಕ ಹಳ್ಳಿ ಮತ್ತು ಒಂದು ಪಟ್ಟಣದ ಪೊಲೀಸ್ ಠಾಣೆಯ ನಡುವೆ ನಡೀತಕ್ಕಂಥ ಒಂದು ಕಥೆಯಾಗಿದೆ. ಪ್ರತಿ ಹಂತದಲ್ಲೂ ಪ್ರೇಕ್ಷಕನಿಗೆ ಕುತೂಹಲವನ್ನು ಮೂಡಿಸುವಂಥ ಒಂದು ಚಿತ್ರ. ನಮ್ಮ ಚಿತ್ರಕ್ಕೆ UA ಸರ್ಟಿಫಿಕೇಟ್ ಸೆನ್ಸರ್ ಆಗಿದೆ, UA ಬಂದಿದೆ. ಇದೇ 26ನೇ ತಾರೀಕು ನಮ್ಮ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ನಾವು ಒಂದು 70-80 ಥಿಯೇಟರು, ಒಂದು 50-60 ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗಾಗಲೇ ಒಂದಷ್ಟು ಎಲ್ಲ ರೆಕಗ್ನೈಸ್ ಮಾಡಿದ್ದೀವಿ. 26 ಬರ್ತಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ.